ನನ್ನನ್ನು ಸಂಕಟದಲ್ಲಿ ಕರೆ, ನಾನು ನಿನ್ನನ್ನ ಬಿಡಿಸುವೆನು, ನೀನು ನನ್ನನ್ನ ಮಹಿಮೆ ಪಡಿಸುವಿ. ಕೀರ್ತನೆಗಳ ಗ್ರಂಥ 50ನೇ ಕೀರ್ತನೆ 15ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲವು ಕ್ಷಣಗಳಲ್ಲಿ ಶತ್ರುವು ನಮ್ಮನ್ನು ಎಲ್ಲಾ ದಿಕ್ಕಿನಿಂದಲೂ ಆಕ್ರಮಿಸಲು ಪ್ರಯತ್ನಿಸುತ್ತಾನೆ. ಸಮಸ್ಯೆಗಳು ಎದುರಾಗುತ್ತವೆ, ಭಯ ಹೆಚ್ಚುತ್ತದೆ ಮತ್ತು ನಮ್ಮ ಹೃದಯವು ದುರ್ಬಲಗೊಳ್ಳುತ್ತದೆ. ಕೆಲವೊಮ್ಮೆ ನಾವು ಒಂದು ಪುಟ್ಟ ಕುರಿಮರಿಯಂತೆ ಆಗಿಬಿಡುತ್ತೇವೆ, ಅಸಹಾಯಕರಾಗಿ ಬಿಡುತ್ತೇವೆ ಮತ್ತು ಅಪಾಯದಿಂದ ಆವೃತವಾಗಿದ್ದೇವೆ ಎಂದು ನಮಗೆ ಅನಿಸುತ್ತದೆ. ಶತ್ರುವು ಸುಳ್ಳುಗಳನ್ನು ಪಿಸುಗುಡುತ್ತಾನೆ, ನಮ್ಮ ನಂಬಿಕೆಯನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾನೆ ಮತ್ತು ನಾವು ಒಂಟಿಯಾಗಿದ್ದೇವೆ ಎಂದು ನಾವು ನಂಬುವಂತೆ ಮಾಡುತ್ತಾನೆ. ಆದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತು ನನ್ನೊಲವಿನ ಪ್ರಿಯರೇ, ನಾವು ಎಂದಿಗೂ ಒಂಟಿಯಲ್ಲ. ನಾವು ದೇವರ ನಾಮವನ್ನ ಸ್ಮರಿಸಿದಾಗ ಅಥವಾ ದೇವರ ನಾಮದಲ್ಲಿ ಪ್ರಾರ್ಥಿಸಿದಾಗ ಪರಲೋಕದಲ್ಲಿರುವ ನಮ್ಮ ತಂದೆಯಾದಂತ ದೇವರು ನಮ್ಮ ಪ್ರಾರ್ಥನೆಗೆ ಸ್ಪಂದಿಸುತ್ತಾರೆ. ನಮ್ಮ ದೇವರು ಎಲ್ಲೋ ದೂರವಿಲ್ಲ. ದೇವರು ಮೌನಿಯಲ್ಲ, ದೇವರು ದುರ್ಬಲರಲ್ಲ. ನಮ್ಮ ದೇವರು ಶಕ್ತಿಯುತ ದೇವರು, ನಂಬಿಕಸ್ಥ ದೇವರು ಮತ್ತು ತಾನು ಸೃಷ್ಟಿಸಿದಂತಹ ಮಕ್ಕಳನ್ನು ರಕ್ಷಿಸಲು ಯಾವಾಗಲೂ ಸಿದ್ಧರಾಗಿರುವಂತ ದೇವರು. ಈ ದೇವರ ವಾಕ್ಯವು ಕೇವಲ ಪದಗಳಲ್ಲ, ಇದು ಸ್ವತಃ ನಮ್ಮ ದೇವರಿಂದ ಬಂದ ವಾಗ್ದಾನ. ಶತ್ರುವು ನಮಗೆ ವಿರುದ್ಧವಾಗಿ ಎದ್ದಾಗ, ಕತ್ತಲೆಯು ನಮ್ಮನ್ನ ಆವರಿಸಿದಾಗ ದೇವರು ಮಧ್ಯ ಪ್ರವೇಶಿಸುತ್ತಾರೆ. ಒಂದು ಅಸಹಾಯಕ ಕುರಿಮರಿಯನ್ನು ರಕ್ಷಿಸುವ ಬಲಿಷ್ಠ ಸಿಂಹದಂತೆ ಕ್ರಿಸ್ತ ಯೇಸು ನಾವು ಹೋರಾಡಲಾಗದಂತ ಯುದ್ಧಗಳನ್ನ ಕ್ರಿಸ್ತ ಯೇಸುವೇ ಹೋರಾಡುತ್ತಾರೆ. ಸೈತಾನನು ನಮ್ಮನ್ನ ಆಕ್ರಮಣ ಮಾಡಲು ಪ್ರಯತ್ನಿಸಿದಾಗ ಸೈತಾನನು ನಮ್ಮನ್ನು ನಾಶ ಮಾಡಲು ಪ್ರಯತ್ನಿಸಬಹುದು. ಆದರೆ ಕ್ರಿಸ್ತ ಯೇಸುವಿನ ಶಕ್ತಿಯಿಂದ ಸೈತಾನನು ಈಗಾಗಲೇ ಸೋಲಿಸಲ್ಪಟ್ಟಿದ್ದಾನೆ. ಶತ್ರುವು ಬಲಶಾಲಿಯಾಗಿರಬಹುದು, ನಮ್ಮ ಕಷ್ಟ ಸಂಕಟಗಳು ತುಂಬಾ ದೊಡ್ಡದಾಗಿ ಬಲಿಷ್ಠವಾಗಿರಬಹುದು, ನಮ್ಮ ರೋಗ ರುಜಿನಗಳು ಬಹಳ ದೊಡ್ಡದಾಗಿ ಬಲಿಷ್ಠವಾಗಿರಬಹುದು ಪ್ರಿಯರೇ. ಆದರೆ ನಮ್ಮ ರಕ್ಷಕನು ಇವುಗಳಿಗಿಂತಲೂ ಬಲಿಷ್ಠನಾಗಿದ್ದಾನೆ. ಕಷ್ಟ ಸಂಕಟಗಳು ಬಂದಾಗ, ರೋಗ ರುಜಿನಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ವೈಮನಸ್ಯ ಬಂದಾಗ ದೇವರಿಂದ ದೂರ ಓಡಿ ಹೋಗಬಾರದು. ದೇವರ ಬಳಿಯೇ ಓಡಿ ಹೋಗಬೇಕು. ದೇವರ ಬಳಿ ಪ್ರಾರ್ಥಿಸಬೇಕು. ದೇವರ ನಾಮವನ್ನ ಯೇಸುವೇ ಎಂದು ಕೂಗಿ ಕರೆಯಬೇಕು. ಬೈಬಲ್ ಶ್ರೀ ಗ್ರಂಥದಲ್ಲಿ ದೇವರು ನಮಗೆ ಕೊಟ್ಟಿರುವ ವಾಗ್ದಾನವನ್ನ ನಂಬಿ ವಿಶ್ವಾಸಿಸಬೇಕು. ಏಕೆಂದರೆ ಕರ್ತನು ತನ್ನ ಮಕ್ಕಳನ್ನ ಎಂದಿಗೂ ಕೈ ಬಿಡುವುದಿಲ್ಲ. ಯುದ್ಧವು ಭಯಂಕರವಾಗಿರಬಹುದು, ಆದರೆ ಜಯವು ಕರ್ತಾದಿ ಕರ್ತನಿಗೆ ಸೇರಿದ್ದು. ನೀವು ಈಗ ಕಷ್ಟದ ಕಾಲಘಟ್ಟವನ್ನ ಎದುರಿಸುತ್ತಿರಬಹುದು, ಆದರೆ ಇದನ್ನ ನೆನಪಿನಲ್ಲಿಡಿ, ಕ್ರಿಸ್ತ ಯೇಸು ನಿಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಕ್ರಿಸ್ತ ಯೇಸು ನಿಮಗಾಗಿ ಹೋರಾಡುತ್ತಾರೆ. ಕ್ರಿಸ್ತ ಯೇಸುವಿಗೆ ಹತ್ತಿರವಾಗೋಣ. ಕ್ರಿಸ್ತ ಯೇಸುವಿನ ವಾಕ್ಯದಲ್ಲಿ ನೆಲೆಸೋಣ. ಕ್ರಿಸ್ತ ಯೇಸುವಿನ ನಂಬಿಕೆಯಲ್ಲಿ ಅಚಲವಾಗಿರೋಣ ಮತ್ತು ದೇವರು ನಿಮ್ಮನ್ನ ಎಲ್ಲ ಬಾಧೆಗಳಿಂದ ಬಿಡಿಸಿದಾಗ ದೇವರಿಗೆ ಸಲ್ಲಿಸಬೇಕಾದಂತ ಸ್ತುತಿಯನ್ನು, ಸ್ತೋತ್ರವನ್ನು, ಕೀರ್ತನೆಯನ್ನು, ಕೃತಜ್ಞತಾಪೂರ್ವಕವಾದ ವಂದನೆಯನ್ನು, ಘನ ಮಹಿಮೆಯನ್ನು ದೇವರಿಗೆ ಸಲ್ಲಿಸೋಣ. ಕರ್ತನೆ, ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ನಿನ್ನನ್ನ ಸ್ತುತಿಸಿ, ಕೀರ್ತಿಸಿ, ಸಂಕೀರ್ತಿಸಿ ಪ್ರಾರ್ಥಿಸುವಂತ ಕೃಪಾ ಅನುಗ್ರಹ ನಮಗೆ ಕೊಟ್ಟು ಕಾಪಾಡು. ಜಯ ಯೇಸು ಕ್ರಿಸ್ತ. ಆಮೆನ್.